ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ಜೀವಿತಗಳನ್ನು ನಾವು ಗಮನಿಸುವುದಾದರೆ ದೇವರು ಹೆಜ್ಜೆ ಹೆಜ್ಜೆಗೂ ನಮ್ಮ ಪರವಾಗಿ ನಿಂತು, ನಮ್ಮ ಕುಟುಂಬದ ಪರವಾಗಿ ನಿಂತು, ನಮ್ಮ ಮಕ್ಕಳ ಪರವಾಗಿ ನಿಂತು, ನಮ್ಮ ಕೆಲಸದ ಪರವಾಗಿ ನಿಂತು ಅವರು ಹಂತ ಹಂತವಾಗಿ ಅಭಿವೃದ್ಧಿಯ ಕಡೆ ನಡೆಸಿದ್ದಾರೆ. 2 ಕೊರಿಂಥ 11ನೇ ಅಧ್ಯಾಯ 27 ನಾವು ನೋಡುವುದಾದರೆ, ಪ್ರಯಾಸ ಪರಿಶ್ರಮಗಳಿಂದ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಅನುಭವಿಸಿ ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನ ಸೇವಿಸಿದ್ದೇನೆ. ಇದು ಪೌಲನು ಕೊರಿಂಥದವರಿಗೆ ಬರೆಯುವಂತ ಮಾತು. ಪೌಲ ಯಾವ ಯಾವ ಸಮಯದಲ್ಲಿ ಆತನನ್ನು ಸೇವಿಸಿದ್ದಾನೆ ಅಂತಂದ್ರೆ, ಮೊದಲನೇದಾಗಿ ಪ್ರಯಾಸ ಪರಿಶ್ರಮ, ಅನೇಕ ಸಾರಿ ನಿದ್ದೆ ಇಲ್ಲ, ಹಸಿವು ಬಾಯಾರಿಕೆಗಳನ್ನು ಅನುಭವಿಸಿ ಅವನು ಸೇವಿಸಿದ್ದಾನೆ. ಪ್ರಿಯರೇ, ಈ ಕೊರತೆಗಳು, ಈ ಸಂದರ್ಭಗಳು, ಚಳಿಯಲ್ಲಿ ನಡುಗುತ್ತಾ ಕಂಬಳಿಯನ್ನು ತರುವಂತೆ ತಿಮೋತಿಯನ್ನು ಕೇಳಿಕೊಂಡಂಥ ಸಂದರ್ಭಗಳನ್ನು 2 ತಿಮೋತಿ 4ನೇ ಅಧ್ಯಾಯ 13ರಲ್ಲಿ ನಾವು ನೋಡ್ತೇವೆ. ಆದಿಯಲ್ಲಿನ ಕ್ರೈಸ್ತರು ಅನೇಕ ರೀತಿಯ ಹಿಂಸೆಗೆ ಒಳಗಾದರು. ಅವರು ಸಿಂಹಗಳ ಗವಿಗೆ ಹಾಕಲ್ಪಟ್ಟಾಗ ಅವರಿಗೆ ರಕ್ಷಣೆ ಸಿಗಲಿಲ್ಲ. ಅದಾಗೂ ಶಿಲುಬೆಗೆ ಏರಿಸಲ್ಪಟ್ಟಾಗ ರಕ್ಷಣೆಯನ್ನು ನಿರಾಕರಿಸಿದ ಯೇಸುವನ್ನು ಅವರು ಹಿಂಬಾಲಿಸಿದರು. ನಾವು ಅನುಸರಿಸಬೇಕಾದದ್ದು ಕ್ರಿಸ್ತನ ಜೀವಿತವಾಗಿದೆ. ನಾವು ಯೇಸುವನ್ನು ಆತನ ಸೇವೆಯಲ್ಲಿ ಅನುಸರಿಸಲು ಸಾಧ್ಯ ಇಲ್ಲ. ಇದನ್ನು ಈ ಲೋಕದ ಜನರು ಪಾಪಗಳಿಗಾಗಿ ಪ್ರಾಣವನ್ನು ಅರ್ಪಿಸುವುದು ಯೇಸುವಿನ ಸೇವೆಯ ಒಂದು ಅಂಶ. ನಾವು ಸಹ ಯೇಸುವಿನ ರೀತಿ ಆ ಸೇವೆಯನ್ನು ಅನುಸರಿಸಲು ಸಾಧ್ಯವಿದೆಯೋ? ಅದು ಅಸಾಧ್ಯವಾಗಿದೆ. ನಾವು ಅನುಕರಣೆ ಮಾಡುವಂಥದ್ದು ಆತನ ಜೀವಿತವಾಗಿದೆ. ಯೇಸುವಿನ ಜೀವಿತ, ಆತನ ಸೇವೆ, ಇವೆರಡರ ನಡುವಿನ ವ್ಯತ್ಯಾಸವನ್ನು ನಾವು ಗುರುತಿಸಬೇಕಾಗಿದೆ. ನಾನು ತಂದೆಯ ಚಿತ್ತವನ್ನು ನನ್ನ ಜೀವಿತ ಸೇವೆಯಲ್ಲಿ ನೆರವೇರಿಸಿದೆನು. ಜೀವಿತ, ಸೇವೆ, ದೇವರ ಚಿತ್ತ ಇವು ಬಹಳ ಮುಖ್ಯ ಆಗಿದೆ. ಕೆಲವೊಮ್ಮೆ ಜನರು ಕೇಳುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕೊನೆಯ ಭೋಜನದ ಕೊನೆಯಲ್ಲಿ ಯೇಸು ಹೇಳಿದ ಈ ಮಾತಿನ ಅರ್ಥ ಏನು ಎಂಬುದಾಗಿ ಅನೇಕರು ಕೇಳ್ತಾರೆ. ಯೋಹಾನ ಪತ್ರಿಕೆ 14ನೇ ಅಧ್ಯಾಯ 12, 16ರಲ್ಲಿ ನಾವು ನೋಡ್ತೇವೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ಸಹ ಮಾಡುವನು, ಇವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಅವನು ಮಾಡುವನು. ಯಾಕೆಂದರೆ ನಾನು ನನ್ನ ತಂದೆಯ ಬಳಿಗೆ ಹೋಗ್ತೇನೆ, ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆಗ ಆತನು ನಿಮಗೆ ಬೇರೊಬ್ಬ ಅಧಿಕಾರಿಯನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ತಂದೆಯ ಬಳಿಗೆ ಹೋಗ್ತಾನೆ. ಪವಿತ್ರಾತ್ಮನು ಬಂದ ನಂತರ ಯೇಸು ಮಾಡಿದ ಕಾರ್ಯಗಳನ್ನು ಮಾಡಲು ನಿಮಗೆ ಸಾಧ್ಯವಾಗ್ತದೆ. ಅವುಗಳಿಗಿಂತ ಮಹತ್ತಾದ ಕಾರ್ಯಗಳನ್ನು ನೀವು ಮಾಡಬಹುದು. ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಮಾಡಿದ ಕಾರ್ಯಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ, ಅನೇಕ ಕಾರ್ಯಗಳು. ರೋಗಿಗಳನ್ನು ಸ್ವಸ್ಥ ಮಾಡಿದ್ದು, ಸತ್ತವರನ್ನು ಎಬ್ಬಿಸಿದ್ದು, ನೀರಿನ ಮೇಲೆ ನಡೆದಿದ್ದು, 5,000 ಜನರಿಗೆ 5 ರೊಟ್ಟಿಗಳಿಂದ ಊಟ ಮಾಡಿಸಿದ್ದು ಎಂಬುದಾಗಿ ಹೇಳ್ತೇವೆ. ಅದು ಯೇಸುವಿನ ಜೀವಿತದ ಕೊನೆಯ 10% ಮಾತ್ರ. ಅವರು ಜೀವಿತದ ಕೊನೆಯ 3 ವರ್ಷಗಳಲ್ಲಿ ಇವೆಲ್ಲವನ್ನು ಮಾಡಿದರು. ಅವರು ಇಷ್ಟು ಮಾತ್ರವೇ ಮಾಡಿದ್ರ? ಅವರ ಜೀವಿತ ಮುಖ್ಯ 90% ಏನು ಹೇಳಬಹುದು? ಅದೊಂದು ಮಿಸ್ಟ್ರಿ. ತಮ್ಮ ಇಡೀ ಜೀವಿತದ ಕಾಲಾವಧಿಯಲ್ಲಿ ಏನು ಮಾಡಿದರು? ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಯೇಸು ಸ್ವತಃ ಅತ್ಯದ್ಭುತ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವರೇ, ಯೇಸುವೇ, ನಿಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆಯಪ್ಪ.
ನಡುನತಿಯಿಂದ ಕಾಲಿನ ಕಿರುಬು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ನಮ್ಮನ್ನು ಶುದ್ಧೀಕಾರ ಮಾಡಿ, ಶುದ್ಧೀಕರಿಸಿ ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ, ಆಮೆನ್.